ನಮಸ್ಕಾರ ಕರ್ನಾಡು, ಹೇಗಿದ್ದಾರೆ ಎಲ್ಲರೂ? ನಾನಂತೂ ಸಖತ್ತಾಗಿದ್ದೀನಿ. ಮಂಗಳೂರಿಗೆ ಬಂದಿದ್ದೆ, ಸ್ವಲ್ಪ ಕೆಲಸ ಇತ್ತು ಬೆಳಿಗ್ಗೆ. ಇನ್ನೊಂದು 3 ಗಂಟೆ ತನಕ ವೆಯ್ಟ್ ಮಾಡೋಕ್ಕಿದೆ. ಆಮೇಲೆ ಒಂದು ಸಣ್ಣ ಬಾಡಿಗೆ ಇದೆ. ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ. ಸ್ಟೇ ಟ್ಯೂನ್ಡ್. ತುಂಬ ದಿನ ಆಯ್ತಲ್ಲ ವೀಡಿಯೋ ಬಿಡಿದೆ, ಲಾಸ್ಟ್ ವೀಕ್ ಬಿಟ್ಟಿದ್ದೆ ಅನಿಸುತ್ತೆ. ಅದೇ ಸೇಮ್ ಬೆಂಗಳೂರು ಹೋಗೋದು, ಮಂಗಳೂರು ಬರೋದು, ಬೆಂಗಳೂರು ಹೋಗೋದು, ಮಂಗಳೂರು ಬರೋದು. ಅದನ್ನು ಎಷ್ಟಂತ ನೋಡ್ತೀರಾ? ಅದಕ್ಕೆ ಸ್ವಲ್ಪ ಚೇಂಜ್ ಇರಲಿ ಅಂತ ಇವತ್ತೊಂದು ಸಣ್ಣ ಬಾಡಿಗೆ ಇದೆ. ಸಂಜೆ ನೋಡೋಣ ಹೆಂಗಾಗುತ್ತೆ ಅಂತ. ಎಲ್ಲಿಗೆ ಏನು ಎಲ್ಲ ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್. ಟೈಮ್ ಆಗಿರೋದು ಇವಾಗ 10:17. 3 ಗಂಟೆ ತನಕ ವೆಯ್ಟ್ ಮಾಡಬೇಕು. ಎಲ್ಲರೂ ಫ್ಲೈಓವರ್ ಕೆಳಗಡೆ ಹಾಕೋದು ವೆಯ್ಟ್ ಮಾಡೋದಷ್ಟೇ. ತಿಂಡಿ ಆಗಿಲ್ಲ, ತಿಂಡಿ ಮಾಡಿಕೊಂಡು ಆರಾಮಾಗಿ ಸೈಡ್ಗೆ ಹಾಕೊಂಡು ವೆಯ್ಟ್ ಮಾಡೋದಷ್ಟೇ. ಫ್ಲೈಓವರ್ ಒಂದು ಸಖತ್ತಾಗಿದೆ. ಮಳೆಗೋರು ಮಂಗಳೂರಲ್ಲಿ ಹೆವಿ ಮಳೆ. ಬೆಳಿಗ್ಗೆ ಸಂಜೆ ಖಾಲಿ ನೀರೇ. ಬಚ್ಚಲ ಮನೆ ತರ ಫೀಲ್ ಆಗುತ್ತೆ. ಲೈಕ್ ಮಾಡ್ರು ವಿಡಿಯೋ ಮಾಡ್ತಾನೆ ಇದ್ದೀನಿ. ಒಂದು ಸಬ್ಸ್ಕ್ರೈಬರ್ ಜಾಸ್ತಿ ಆಗಲ್ಲ. ಅದು ಭಾರಿ ಬೇಜಾರಾಗುತ್ತಪ್ಪ ಈ ತರ ಮಾಡಿದ್ರೆ. ಬಡವ್ರ ಮಕ್ಕಳು ಬೆಳಿಬೇಕು. ವಿಡಿಯೋದಲ್ಲಿ ಏನು ಹೇಳ್ತೀರಿ, ಏನಂತ ಬೆಳೆಸೋದು ಅಂತ ಹೇಳ್ತೀರಾ? ಅದು ನನಗೂ ಅರ್ಥ ಆಗುತ್ತೆ. ಚಾನ್ಸ್ ಕೊಡ್ರು, ಒಂದು ಮಾಡೋಣ. ಚೆನ್ನಾಗಿರೋ ವಿಡಿಯೋ ಮಾಡೋಣ. ಕಂಟೆಂಟ್ ಕ್ರಿಯೇಷನ್ ಮಾಡೋಣ. ಇವಾಗ ಒಂದು ಹೋಗ್ಬಿಟ್ಟು ಲೈಟಲ್ಲಿ ಒಂದು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಆಮೇಲೆ ನೋಡೋಣ ಹೇಗೆ ಹೋಗುತ್ತೆ ಅಂತ. ಏನಿಲ್ಲ, ವೆಯ್ಟ್ ಮಾಡಬೇಕಷ್ಟೇ. ಏನಿದ್ರು ಸಂಜೆ ಮೇಲೆ 3 ಗಂಟೆ ಮೇಲೆ ಪಾರ್ಟಿ ಪಿಕ್ ಮಾಡಿಕೊಂಡು ಅವರಿಗೆಲ್ಲ ಒಂದು ಪ್ಲೇಸಿಗೆ ಹೋಗೋಕ್ಕಿದೆ. ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಅವ್ರನ್ನ ರಿಟರ್ನ್ ಡ್ರಾಪ್ ಮಾಡಿ ನಾವು ಸೀದಾ ಮನೆಗೆ ಎಲ್ಲ ತೋರಿಸ್ತೀನಿ. ಏನೇನು ತೋರ್ಸೋಕ್ಕಾಗುತ್ತೆ ಅದೆಲ್ಲ. ಲೆಟ್ಸ್ ಸಿ. ಅಂದರೆ ಪ್ಲೇಸಸ್ ಆಯಿತಾ, ತಪ್ಪು ತಿಳ್ಕೊಳ್ಬಾರ್ದು, ತಪ್ಪು ಕಲ್ಪನೆ ಮಾಡ್ಕೊಳ್ಬಾರ್ದು. ಮಂಗಳೂರು ಉಡುಪಿಯಲ್ಲಿ ನಮ್ಮ ಕಪಲ್ಸ್ಗಳಿಗೆ ಒಂದು ಫೇವ್ರೇಟ್ ಸ್ಪಾಟ್ ಇದೆ. ಯಾವ್ದು ಗೊತ್ತಾ? ತಣ್ಣೀರ್ ಬಾವಿ ಬೀಚ್ ಅಂತ. ಯಾವಾಗ ಬಂದರೂ ಬೇಜಾನ್, ಎಷ್ಟು ಜನ ಬೇಕು ನಿಮಗೆ ಕಪಲ್ಸ್ ಅಷ್ಟು ಜನ ಸಿಗ್ತಾರೆ. ಇದೆ ಇವಾಗಲೂ ಬೇಜಾನ್ ಜನ ಇರ್ತಾರೆ ನೋಡಿ. ನಮ್ಮಂಥವ್ರು ಎಲ್ಲೋ ಒಬ್ಬೊಬ್ಬರೇ ಬರ್ಬೇಕಷ್ಟೇ. ಆ ಕಡೆ ಹೋದ್ರಂತೂ ಫುಲ್ಲು ಹಾವಳಿ ಕಪಲ್ಸ್ಗಳದೆ. ಕಾಲೇಜ್ ಬೇರೆ ಸಿಕ್ಕಾಪಟ್ಟೆ ಇದೆಯಾ, ಎಲ್ಲ ಇಲ್ಲೇ ಬರ್ತಾರೆ. ಮಳೆಗಾಲದಲ್ಲಿ ನೀರು ನೋಡಿ ಹೆಂಗಿದೆ ಅಂತ. ನನಗೆ ಈ ಬೀಚ್ ಸೈಡು ಮತ್ತೆ ಮೌಂಟೇನ್ ಸೈಡ್ ಎಲ್ಲ ಕುತ್ಕೊಳ್ಳೋಕೆ ತುಂಬ ಒಂಥರ ಖುಷಿ ಆಗುತ್ತೆ ಗುರು. ಮನ್ಸಿಗೆ ಒಂಥರ ನೆಮ್ಮದಿ. ಒಂಥರ ಸೌಂಡ್ ಕೇಳಿದ್ರೇನೆ ಒಂಥರ ನೆಮ್ಮದಿ ಅಲ್ವಾ? ನೋಡಿ, ಮಳೆ ಅಲ್ವಾ, ಸಿಕ್ಕಾಪಟ್ಟೆ ನೀರು, ಅಲೆ ಸಿಕ್ಕಾಪಟ್ಟೆ ಇದೆ. ಇವಾಗ ಗಿಮ್ಮಿಂಗ್ ಎಲ್ಲ ಬಿಡಲ್ಲ, ಅಲೌ ಮಾಡಲ್ಲ. ಗಾರ್ಡ್ಸ್ ಇರ್ತಾರೆ, ಕಳಿಸ್ತಾ ಇರ್ತಾರೆ ಹೊಡೆದು. ಈ ಬೆಟ್ಟ ಗುಡ್ಡ ಸೈಡು ಅಥವಾ ಈ ತರ ಸಮುದ್ರ ಸೈಡ್ ಎಲ್ಲ ಕುತ್ಕೊಂಡು ಆರಾಮಾಗಿ ಗಂಟೆ ಕುತ್ಕೊಳ್ತೀನಿ. ನನ್ನ ಸಾಂಗ್ ಇದ್ರೆ ಬ್ಯಾಕ್ಗ್ರೌಂಡ್ ಅಲ್ಲಿ ಒಂಥರ ನೆಮ್ಮದಿ. ನಮಗೆ ಯಾರಿದ್ದಾರೆ? ಒಬ್ಬೊಬ್ಬರೇ ಬಂದು ತಿರ್ಗಾಡ್ಬೇಕಷ್ಟೇ ಇಲ್ಲಿ. ಸೊ ನಮಗೇನು ಕಿತ್ತಾಕೋ ಕೆಲಸನೂ ಇಲ್ಲ. ನಾವು ಅದೇ ಸ್ವಲ್ಪ ನಿಮಗೆ ಏನು ಬೀಚ್ ಗೀಚ್ ಎಲ್ಲ ತೋರಿಸೋಣ ಅಂತ ಬಂದೆ ಅಷ್ಟೇ. ನನಗೆ ಇಲ್ಲೇ ಪಿಕಪ್ ಇರೋದು, ಸೊ ಹಾಗೆ ನಿಮಗೂ ತೋರಿಸ್ಕೊಂಡು ಹೋಗೋಣ ಅಂತ ಬಂದೆ. ಲೆಟ್ಸ್ ಗೋ. ಆ ಕಡೆ ಫುಲ್ ಒಂಥರ ಫಾರೆಸ್ಟ್ ತರ ಇದೆ ಆಯ್ತಾ. ಅದು ಫುಲ್ ಇದೆ. ಏನಂದ್ರೆ ಆಗ ಕಪಲ್ಸ್ ಎಲ್ಲ ನೋಡಿದ್ರೆ, ಕಪಲ್ಸ್ ಎಲ್ಲ 2 ವೀಲರಲ್ಲಿ ಎಲ್ಲ ಕಡೆ. ಇದು ವಿಶ್ವ ಪ್ರಸಿದ್ಧ, ಮಂಗಳೂರಲ್ಲಿ ವಿಶ್ವ ಪ್ರಸಿದ್ಧ ಆಗಿದೆ ಇದು. ಅಲ್ಲಿ ಕಪಲ್ಸಿಗೋಸ್ಕರ. ಇವಾಗೆಲ್ಲ ಕಾಲೇಜ್ ರಜೆ ಅನ್ಸುತ್ತೆ. ಇಲ್ಲ ಅಂದ್ರೆ ಇಲ್ಲಿ ಯಪ್ಪ ದೇವ್ರ ಹೆಂಗಿರುತ್ತೆ ಗೊತ್ತಾ ಕ್ರೌಡು. ವೀಕೆಂಡ್ ಅಂತೂ ಕಾಲ್ ಹಾಕಕ್ಕಿರಲ್ಲ. ಇದು ನೋಡಿ, ಅಲ್ಲ ಸಿಗ್ತಾರೆ. ಪ್ರೈವೇಸಿ ಬ್ರೋ, ಪ್ರೈವೇಸಿ. ಹಾಗೆ ಎಲ್ಲ ಕತೆ. ಇನ್ನು 3 ಗಂಟೆ ಪಿಕಪ್ ಇರೋದು. ಇವಾಗ 1:45 ಆಯ್ತು. ಇನ್ನೊಂದು 2 ಗಂಟೆ, ಇನ್ನೊಂದು ಗಂಟೆ ತೆಗಿಬೇಕು ಹೆಂಗಾದ್ರು. ಆಮೇಲೆ ಆರಾಮಾಗಿ ಎಲ್ಲ ಮುಗಿಸ್ಕೊಂಡು ಕರ್ಕೊಂಡೋಗಿ ಒಂದು ಟೆಂಪಲ್ಗೆ ಹೋಗಿದೆ ಅಂತೆ. ಟೆಂಪಲ್ಗೆ ಹೋಗ್ಬಿಟ್ಟು ಬಂದು ರಿಟರ್ನ್ ಡ್ರಾಪ್ ಮಾಡಿಬಿಟ್ಟು ಸೀದಾ ಮನೆಗೆ. ನೋಡೋಣ. ಡೆಸ್ಟಿನೇಷನ್ಗೆ ರೀಚ್ ಆಗಿದ್ದೀನಿ.
ಪ್ಯಾಸೆಂಜರ್ ಪಿಕ್ ಮಾಡಿಕೊಂಡು ತಣ್ಣೀರ್ಬಾವಿಯಿಂದ ಇಲ್ಲಿ ಇವಾಗ ಸಿದ್ದಕಟ್ಟೆಗೆ ಬಂದಿದ್ದು, ಕೊರಗಜ್ಜ ಸ್ವಾಮಿ ದೇವಸ್ಥಾನಕ್ಕೆ. ಸೊ ಅವ್ರದ್ದೇನೋ ಪೂಜೆ ಇತ್ತಂತೆ ಪ್ಯಾಸೆಂಜರ್ ಇದು, ಅದಕ್ಕೋಸ್ಕರ ಬಂದಿರೋದು. ಇದಕ್ಕೇನೋ ವಿಡಿಯೋ ಎಲ್ಲ ಮಾಡೋಕ್ಕೆ ಹೋಗಿಲ್ಲ, ಪ್ಯಾಸೆಂಜರ್ ಇರುವಾಗ ವಿಡಿಯೋ ಮಾಡೋಕ್ಕೆ ಅಷ್ಟೊಂದು ಸರಿ ಆಗಲ್ಲ ನನಗೆ. ಇವಾಗ ಇಲ್ಲಿ ಇದೆ ಒಂದು ದೇವಸ್ಥಾನದ ಹತ್ರ ಬಂದಿದ್ದೀವಿ, ಕೊರಗಜ್ಜ ಕ್ಷೇತ್ರ ಹತ್ರ. ನೋಡ್ಬೋದು ಪೂಜೆ ಎಲ್ಲ ನಡೀತಾ ಇದೆ. ಸೊ ಯಾ, ಇನ್ನು ಇಲ್ಲಿಂದ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ನಾವು ದರ್ಶನ ಎಲ್ಲ ಮಾಡಿಕೊಂಡು ಸುಮ್ಮನೆ ಕೂತ್ಕೊಳ್ಳೋದು. ಅವ್ರದ್ದು ಪೂಜೆ ಎಲ್ಲ ಆದಮೇಲೆ ಎಷ್ಟೊತ್ತಿಗೆ ಹೊರಡ್ತಾರೆ ಅವಾಗ ಬ್ಯಾಕ್ ಟು ತಣ್ಣೀರ್ಬಾವಿ ಮಂಗಳೂರು. ಅವ್ರನ್ನ ಡ್ರಾಪ್ ಮಾಡಿ ನಾವು ಮನೆಗೆ. ಸರಿ, ನೋಡೋಣ. ನಾವು ಸ್ವಲ್ಪ ಕಾಯೋಣ. ಸಖತ್ತಾಗಿದೆ ಇಲ್ಲಿ ವೆದರ್ ಗಿದರ್ ಎಲ್ಲ. ಹೆವಿ ಮಳೆ ಬರ್ತಾ ಇದೆ. ಫುಲ್ ದೊಡ್ಡ ಕಾಡು ಗುರು ಇದು. ಕೊರಗಜ್ಜ ದೇವಸ್ಥಾನ ಒಂದು ಎಲ್ಲ ಕಡೆನೂ ಇದೆ ಊರಲ್ಲಿ. ಒಂಥರ ಧೈರ್ಯ ಈ ಥರ ಇದ್ರೆ. ಎಲ್ಲಿ ಕಾಡಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಏನು ಟೆನ್ಷನ್. ಆಯ್ತು, ರಿಟರ್ನ್ ಬಿಟ್ವಿ. ಇನ್ನು ಸಿದ್ದಕಟ್ಟೆ ಹೋಗಿ ಅಲ್ಲಿಂದ ರಿಟರ್ನ್ ಎಷ್ಟು ಒಂದು 7 ಕಾಲಂಗೆ ಹೊರಟಿದ್ವಿ. ಇಲ್ಲಿಗೆ ಬರುವಾಗ ಒಂದು 8:30 8:45 ಆಯ್ತು. ಇವಾಗ 9 ಗಂಟೆ. ಎಲ್ಲೂ ನಿಲ್ಸಿಲ್ಲ, ನಾನ್ ಸ್ಟಾಪ್ ಬಂದಿದ್ದು. ಮಳೆ ಬರ್ತಿದ್ದು ಸಿಕ್ಕಾಬಟ್ಟೆ. ಸೊ ಇನ್ನು ಆನ್ ದ ವೇ ಎಲ್ಲಾದ್ರೂ ಊಟ ಗೀಟ ಮಾಡ್ಕೊಂಡು ಆರಾಮಾಗಿ ಹೋಗೋದು. ರೆಕಾರ್ಡ್ ಆಗ್ತಿದೆಯಲ್ವ ನೋಡ್ದೆ, ಆಯ್ತಾ ಅಷ್ಟೇ. ಅದಾದ್ಮೇಲೆ ಏನಂದ್ರೆ ನೆಕ್ಸ್ಟ್ ಇವಾಗ ಮನೆಗೆ ಹೋಗೋದು, ಬೇರೇನಿಲ್ಲ ಅಷ್ಟೇ. ಇವತ್ತಿದ್ದು ವಿಡಿಯೋದಲ್ಲಿ ಇಷ್ಟೇ. ತುಂಬ ಟಯರ್ಡ್ ಆಗಿದೆ ಬೆಳಗ್ಗೆಯಿಂದ ಇವಾಗ ತನಕನೂ ಗಾಡೀಲಿ ಕುತ್ಕೊಂಡು ಟೆನ್ಷನ್ ಆಗಿ ಹೋಗುತ್ತೆ. ಅದೇ ಈ ಡ್ರೈವಿಂಗ್ ಅಂದ್ರೆ ಇದೆ, ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಪರವಾಗಿಲ್ಲ, ಚೆನ್ನಾಗಿತ್ತು. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್. ಹರ ಹರ ಮಹಾದೇವ್.